ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ 6ನೇ ದಿನವಾದ ಇವತ್ತು ಬೆಳ್ಳಂಬೆಳಗ್ಗೆ ಹಾಲು ಕರೆಯುವ ಸ್ಪರ್ಧೆ ನಡೆದಿದೆ. ಮೈಸೂರಿನ ಜೆ.ಕೆ. ಮೈದಾನದಲ್ಲಿ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮೈಸೂರು ದಸರಾ ಮಹೋತ್ಸವ 2025ರ ರೈತ ದಸರಾ ಉಪಸಮಿತಿಯವರು ಸದ್ಯ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಪ್ರಥಮ ಬಹುಮಾನವಾಗಿ 1 ಲಕ್ಷ ರೂಪಾಯಿ, ಎರಡನೇ ಬಹುಮಾನವಾಗಿ 80,000, ಮೂರನೇ ಬಹುಮಾನವಾಗಿ 60,000 ಹಾಗೂ ನಾಲ್ಕನೇ ಬಹುಮಾನವಾಗಿ 40,000 ರೂಪಾಯಿ ಬಹುಮಾನವನ್ನು ಇರಿಸಲಾಗಿದೆ. ಪ್ರತಿ ತಂಡದಲ್ಲಿ ಇಬ್ಬರು ಇರ್ತಾರೆ. ಇಬ್ಬರು ಕೂಡ ಬೆಳಗ್ಗೆ ಹಾಗೂ ಸಂಜೆ ಎರಡು ಸಂದರ್ಭಗಳಲ್ಲೂ ಕೂಡ ಹಾಲನ್ನು ಕರೆಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇಲ್ಲಿ ಪ್ರಮುಖವಾಗಿ HSF ಹಾಲಿನ ಅಂದರೆ ಕರೆಯುವಂತಹ ಸ್ಪರ್ಧೆ ಇದು. ಮೊದಲಿಗೆ ಮೈಸೂರಿನ ಬಂಡಿಪಾಳ್ಯದ ಬಸವರಾಜು, ಇನ್ನೊಬ್ಬರು ಮೈಸೂರಿನ ಬಂಡಿಪಾಳ್ಯದ ಅಜಯ್ ರಾಜ್, ಶ್ರೀರಂಗಪಟ್ಟಣದ ಗಂಜಾಂನ ಶಿವರಾಮು, ಇನ್ನು ಚಿಟ್ಟೇನಹಳ್ಳಿ ಪಿರಿಯಾಪಟ್ಟಣ ತಾಲೂಕು ಅವರ ಪುತ್ರರಾದಂತಹ ಸಂಜೀವ್, ಇನ್ನು ಬಂಡಿಪಾಳ್ಯದ ಚೇತನ್ ಶರ್ಮಾ, ಬಂಡಿಪಾಳ್ಯದ ಮತ್ತೊಬ್ಬರು ಚೇತನ್ ಶರ್ಮಾ, ಇನ್ನು ಕೆಜಿಕೊಪ್ಪಲಿನ ಚಿದಾನಂದ ಬಿನ್ ಬೈರೇಶ್, ಧ್ರುವಕುಮಾರ್ ಆರ್ ರಿಷವ್ ರವೀಂದ್ರ, ಮೈಸೂರಿನ ಜಯದೇವ್ ಹಾಗೂ ಸಂದೀಪ್, ನಾಗರಬಾವಿ ಬೆಂಗಳೂರಿನ ಹರ್ಷಿತ್ ಗೌಡ, ಮೈಸೂರಿನ ಮುದಸ್ಸಿರ್ ನವಾಜ್, ಎಚ್.ಡಿ.ಕೋಟೆ ತಾಲೂಕು ಕೊತ್ತೆಗಾಲದ SS ಗೌಡ, ಇನ್ನು ಮೈಸೂರಿನ ಕಾಲ ಭೈರೇಶ್ವರ ಡೈರಿ ಫಾರ್ಮ್ನ ಧನುಷ್ ಮತ್ತು ಗಣೇಶ್, ಬೆಂಗಳೂರು ಆನೇಕಾಲ್ನ ಅಜಯ್ ಬಿನ್ ಪಾಪಾರೆಡ್ಡಿ, ಬೆಂಗಳೂರಿನ ಬೇಗೂರಿನ ಲಕ್ಷ್ಮಣ ಹೊಗೆಬಂಡಿ. ಹೀಗೆ ಒಟ್ಟು 15 ಮಂದಿ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸದ್ಯ ಪ್ರತಿಯೊಬ್ಬರು ಕೂಡ 2 ಪಾಳಿಯಲ್ಲಿ ಹಾಲನ್ನ ಕರೀತಾರೆ. 2 ಪಾಳಿಯ ಹಾಲನ್ನ ತೂಕ ಮಾಡಿ ಅಂತಿಮವಾಗಿ ಯಾರ ಒಂದು ಈ ಹೆಚ್ಚು ಅಧಿಕವಾಗಿ ಹಾಲು ಕರೆದಿರ್ತಾರೆ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡುತ್ತೆ. ಮೊದಲನೇ ಬಹುಮಾನವಾಗಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಹಣವನ್ನು ಬಹುಮಾನವಾಗಿ ನೀಡ್ತಾರೆ. ಮತ್ತು ಪ್ರೋತ್ಸಾಹಧನ ನೀಡುವುದರ ಜೊತೆಗೆ ಅವ್ರನ್ನ ಗೌರವಿಸುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ. ಎರಡನೇ ಬಹುಮಾನವಾಗಿ 80,000 ರೂಪಾಯಿ, ಮೂರನೇ ಬಹುಮಾನವಾಗಿ 60 ಹಾಗೂ ನಾಲ್ಕನೇ ಬಹುಮಾನವಾಗಿ 50,000 ರೂಪಾಯಿಯನ್ನು ನೀಡುವ ಮೂಲಕ ರೈತರನ್ನ ಹುರಿದುಂಬಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇವತ್ತು ಸಂಜೆ ಮತ್ತೊಂದು ಸುತ್ತಿನಲ್ಲಿ ಅಧಿಕ ಹಾಲು ಕರೆಯುವ ಸ್ಪರ್ಧೆ ನಡೆಯುತ್ತೆ. ಅಲ್ಲಿ ಒಟ್ಟಾರೆ 2 ಅಂದರೆ ಬೆಳಗ್ಗೆ ಮತ್ತು ಸಂಜೆ 2 ಸಂದರ್ಭದಲ್ಲಿ ಕರೆದಂತಹ ಹಾಲಿನ ತೂಕವನ್ನು ಗಮನಿಸಿ ಬಹುಮಾನವನ್ನು ನಿರ್ಧಾರ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಮೂಲಕ ರೈತ ದಸರಾದಲ್ಲಿ ರೈತರನ್ನ ಪ್ರೋತ್ಸಾಹಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮ್ರಾಮನ್ ಹರ್ಷಿತ್ ಜೊತೆಗೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು.